ಜಮೀರ್ ಹೋಗ್ಲಿಲ್ಲ, ರಿಜ್ವಾನ್ ಅರ್ಷದ್ ಭೇಟಿಯಾದ್ರೂ ಹೋಗಿ. ಸಾದಿಕ್ ಪೈಲ್ವಾನ್ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ಶಾಮ್ನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಪೈಲ್ವಾನ್ ಕೂಡ ಸಮರ್ಥ್ಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವಂತಹ ಭರವಸೆಯನ್ನ ಸಿದ್ದರಾಮಯ್ಯ ಕೂಡ ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಿಷ್ಠಾವಂತ ನಾಯಕ, ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಜಮೀರ್ ಹೋಗ್ಲಿಲ್ಲ, ರಿಜ್ವಾನ್ ಕೊಟ್ಟಂತಹ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಸೊ ಫೈನಲಿ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಇದೀಗ ಪೈಲ್ವಾನ್ ಬಲ ಕಾಂಗ್ರೆಸ್ಗೂ ಕೂಡ ಸಿಕ್ಕಂತಾಗಿದೆ. ಕೂಡ ಟಿಕೆಟ್ ಕೇಳಿದ್ರು, ಅರ್ಜಿ ಹಾಕಿದ್ರು, ಆದ್ರಿಂದ ಅವರು ಕಣದಲ್ಲಿ ಉಳಿದಿದ್ರು. ನಾನು ನಿನ್ನೆ ರಿಜ್ವಾನ್ ಅವರಿಗೆ ಮತ್ತೆ ಸಲೀಂ ಅವರಿಗೆ, ನಜೀರ್ ಅವರಿಗೆ ದಾವಣಗೆರೆಗೆ ಹೋಗಿ ನಾನು ನಿನ್ನೆ ರಿಪ್ಲೈ ಇದ್ದದ್ರಿಂದ ನಾನು ಹೆಚ್ಚು ಸಮಯ ಇರಲಿಲ್ಲ ನನಗೆ, ಹಾಗಾಗಿ ಇವ್ರನ್ನ ಕಳಿಸಿದ್ದೆ. ಅವರು ನಜೀರ್ ಹೋಗಲಿಲ್ಲ, ರಿಜ್ವಾನ್ ಮತ್ತು ಸಲೀಂ ಹೋಗಿದ್ರು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸೋಕ್ಕಾಗಲಿಲ್ಲ, ಅವರು ವಾಪಸ್ ತೆಗಿಸೋಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70,000ಕ್ಕೂ ಹೆಚ್ಚು ಮತದಾರರಿದ್ದಾರೆ, ಅಲ್ಲಿ ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು, ಈ ಸಾರಿ ಟಿಕೆಟ್ ಬಯಸಿದ್ರು. ನಾವು ಹೈಕಮಾಂಡು ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವ್ರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನನ್ನು ವಾಪಸ್ ತಗೊಂಡಿದ್ದಾರೆ. ಸೊ ಅದರಿಂದ ಸಲೀಂ ಅವರಿಗೆ ಮತ್ತು ರಿಜ್ವಾನ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.